2026 ರಿಸಲ್ಟನ್ನು ಸೆಕೆಂಡ್ ಇಯರ್ PUC ರಿಸಲ್ಟ್ನ ರಾಜ್ಯ ಮಟ್ಟದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ನಾನು 2-3 ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಉದ್ದೇಶ, ಏಕೆಂದರೆ ನಾವು ಮಕ್ಕಳಿಗೆ ಇದನ್ನು ಫಸ್ಟು ಅವರಿಗೆ ನೇರವಾಗಿ ರಿಸಲ್ಟನ್ನು ಕೊಡಬೇಕು ಅಂತ ನಮ್ಮ ಆಸೆ. ನಾವು ನಮಗೆ ಸಿಗೋಕ್ಕಿಂತ ಮುಂಚೆ ಅದು ನೇರವಾಗಿ ಅವ್ರಿಗೆ ತಗೊಳ್ಬೇಕು ಅಂತ ಒಂದು ನಮಗೆ ಆಸೆ ಇತ್ತು. ಆಮೇಲೆ ಈ ಸತಿ ಫಾರ್ ದ ಫಸ್ಟ್ ಟೈಮ್ ನಮಗೆಲ್ಲ ಗೊತ್ತಿದೆ, ಎಲ್ಲ ಸ್ವಲ್ಪ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ವಿ. ನಮ್ಮ ಕಲಿಕೆಯಿಂದ ಹಿಡಿದು ಕಲಿಸ್ತಕ್ಕಂಥ ರೀತಿ, ನಾವು ಡೇಟಾ ತೊಗೊಳ್ಳೋದು, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾವ ರೀತಿ ನಾವು ಎಕ್ಸಾಮ್ ಮಾಡಬೇಕು, ಎಲ್ಲದೂ ಕೂಡ ನಾವು ಹಂತವಾಗಿ ಈ 3 ವರ್ಷದೊಳಗೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ತಪ್ಪುಗಳಾಗಿದ್ವು, ಅದು ವೆಬ್ಕಾಸ್ಟಿಂಗಿಂದ ಹಿಡಿದು ಇವತ್ತುವರೆಗೂ ಕೂಡ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ ಎಲ್ಲ ಕಡೆಯೂ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ನಿಮಗೆ ಈವನ್ ಮಾರ್ಕ್ಸ್ ಕಾರ್ಡು ಕೂಡ ಅವರು ಡೌನ್ಲೋಡ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಗಲೇ ಸಾವಿರಾರು ಮಕ್ಕಳು ಮಾರ್ಕ್ಸ್ ಕಾರ್ಡ್ನು ಕೂಡ ತಗೊಂಡು ಅವರು ತೊಗೊಂಡಿದ್ದಾರೆ. ರಿಸಲ್ಟ್ಸ್ ಹೋಗಿದೆ, ವಾಟ್ಸಪ್ಪಲ್ಲಿ ಹೋಗಿದೆ, ಅದು ಡಿಜಿಲಾಕರನ್ನು ಕೂಡ ಅವರು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮತ್ತು ನಮಗೆ ಆಸೆ ಏನು ಅಂತ ಹೇಳಿದರೆ ಮಕ್ಕಳಿಗೆ ಹೋಗ್ಬೇಕು. ಯಾಕೆಂದರೆ ಏನೇ ಮಾಡಿದ್ರೇನು ಎಲ್ಲದಕ್ಕೂ ನಾವು ಬ್ಲೇಮ್ ಮಾಡೋದು ಪಾಪ ಮಕ್ಕಳು. ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೂ ರಿಸಲ್ಟು ಮಕ್ಕಳು ಹೆಚ್ಚು ಕಮ್ಮಿ ಮಾಡಿದಾಗ ಅವ್ರಿಗೆ ಹೇಳ್ಬಿಡ್ತೀವಿ. ಆದರೆ ಇದು ಮಕ್ಕಳಿಗೆ ಹೋಗಬೇಕು, ಅದೇನೇ ಆಗಲಿ ರಿಸಲ್ಟು ದಟ್ ಡಸಂಟ್ ಮ್ಯಾಟರ್. ನಾವು ಕೊಡಬೇಕಂತ ಭಾಳ ಆಸೆ ಇತ್ತು. ಅದಕ್ಕೆ ಫಸ್ಟು ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದನ್ನು ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ರಿಸಲ್ಟನ್ನು ನಾನು ಫಸ್ಟ್ ಹೇಳಿಬಿಡ್ತೀನಿ ಏನು ಅಂತ ಹೇಳಿ. ಟೋಟಲು ಫಾರ್ ದ ಫಸ್ಟ್ ಟೈಮು ರಿಸಲ್ಟನ್ನು 86.48 ಈಸ್ ದ ರಿಸಲ್ಟು. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸಾಗಿದ್ದಾರೆ. ಸೊ ಅದು ನಿಮಗೆ, ಯಾಕೆಂದರೆ ಅದೇ ಮೇಯ್ನಾಗಿತ್ತು. ಯಾವುದಾದ್ರು ಟಿ ವಿಯಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ 1 ಪಾಯಿಂಟು ಏನೋ ಹಾಕಿದ್ರು. ನಾನು ಹೇಳಿದೆ ಅದು ಹಾಗೆ, ಅದು ಹರಾಜಾದಾಗ ಕಾಂಪಿಟೇಷನ್ ಮಾಡುತ್ತೆ. 2001 ಒಂದು ಸತಿ, 2002 2 ಸತಿ ಅಂಥೇಳಿ ಆ ಟೈಪಲ್ಲಿ ಆಗುತ್ತೆ. ಕೊಡ್ತೀನಿ ಅಲ್ಲ, ನಾನು ಈಗ ಇಮಿಡಿಯೇಟಾಗಿ ಕೊಡ್ತೀನಿ. ಪ್ರಾಬ್ಲಮ್ ಏನು ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಷ್ಟ್ರನ್ನ ಮರೆತು ಬಿಡ್ತೀರ. ಏನು ಪರವಾಗಿಲ್ಲ, ಎಲ್ಲ ಕೊಡೋಣ. ನೀವೆಲ್ಲ ಭಾಳ ಫಾಸ್ಟ್ ಆಗಿದ್ದೀರ, ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಡ್ರಿ. ನಾವು ಕಷ್ಟಪಟ್ಟಿದ್ದೀವಿ. ಆಯಿತು, ಈಗ ಕೊಡಿಸ್ತೀನಿ. ಬಟ್ ಪ್ಲೀಸ್ 1 ನಿಮಿಷ, ನೀವು ಯಾಕೆ ಸರ್ 1 ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಪಾಪ ಈ ಥರ ಹರಿಯಿರುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದರೆ ನಾನು 6 ಕಾಲ ಮೇಲೇ ಮಾಡಬೇಕು ಅಂಥೇಳಿ ನಮ್ಮ ತೀರ್ಮಾನ ಆಗಿತ್ತು. ಮಕ್ಕಳಿಗೆ ಅದು ಹೋಗ್ಬೇಕಂತೇಳಿ ಈ ಲೀಸ್ಟ್ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ಮ ಕೈಗೆ ಬರೋಂಗೆ ಈಗಲೇ ಮಾಡ್ತೀವಿ. ಆದರೆ ನಾ ಹೇಳೋದು ದಯವಿಟ್ಟು ನಾನು ಹೇಳ್ತೀನಿ. ಅಲ್ಲ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ಆ ಶೀಟ್ ಕೊಟ್ಟ ಮೇಲೆ ನನ್ನೇನು ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದರೂ ಕೂಡ ಇಲ್ಲ, ಆದರೂ ಇಲ್ಲ 100% ಇದೆ. ನನ್ನ ಹತ್ರ ನೀವು ಟಿ ವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇದ್ದಂಗೆ 86 ಇಲ್ಲ, ಪರವಾಗಿಲ್ಲ. ವಾಟ್ ಎವರ್ ಐ ಸೇ ಇಸ್ ರೈಟ್. ಓಕೆ, ಹಿಂಗೆ ನಾವು ಚರ್ಚೆ ಮಾಡೋದು ಇಲ್ಲ. ನೀವೇನು ಕ್ವಶನ್ ಯಾರು ದಯವಿಟ್ಟು ಕ್ವಶನ್ ಕೇಳಬೇಡಿ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ದಟ್ ವಿಲ್ ಬಿ ಈಸಿಯರ್. ಓಕೆ, ದಯವಿಟ್ಟು ಪ್ಲೀಸ್ ಯು ಹ್ಯಾವ್ ಟು ಹೆಲ್ಪ್ ಮೀ ಔಟ್ ಹಿಯರ್. ಓಕೆ, ಸೊ ಫಸ್ಟ್ ಟೈಮು ನನ್ನ ಮಕ್ಕಳಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮು ನಾವು SMS ಅಲ್ಲಿ, ವಾಟ್ಸಪ್ಪಲ್ಲಿ, ಡಿಜಿಲಾಕರಲ್ಲಿ ಎಲ್ಲ ಸತಿನೂ ಕೂಡ ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸತಿ ನಾವು ಭಾಳ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಏನು ಡಿಜಿಲಾಕರು ಇದ್ರದ್ದೆಲ್ಲ. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಯಾರ್ಯಾರು ಮಕ್ಕಳು ಇನ್ನೂ ತೇರ್ಗಡೆ ಆಗಿಲ್ಲ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ಮೇಜರ್ ಡಿಸಿಷನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಅದನ್ನು ಡಿಸಿಷನ್ ಇವಾಗ ಹೇಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಕ್ಕಳು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಇನ್ಫಾರ್ಮೇಷನ್ನು ಅದನ್ನೆಲ್ಲ ಅಪ್ಕಮಿಂಗ್ ಟು ಸೆಕೆಂಡ್ ಎಕ್ಸಾಮಿಗೆ ಅವ್ರು ತೊಗೊಳ್ತಕ್ಕಂಥದ್ದು ಆಗಲಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸತಿ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸ್ ಇಸ್ 13%.
13% ಇದೆ. ಐ ಥಿಂಕ್ ನೌ ವಿ ಕ್ಯಾನ್ ಗಿವ್ ಇಟ್ ಆಲ್ಸೋ ಬಿಕಾಸ್ ಹೌದು ಸರ್. ಈ ಶೀಟ್ ಕೊಟ್ಬಿಡಿಯಪ್ಪ, ಎಲ್ಲೆಲ್ಲಿದ್ದೀರಾ ದಯವಿಟ್ಟು ಎಲ್ಲರಿಗೂ ಕೊಟ್ಬಿಡಿ. ಯಾಕೆ ಆಲ್ ಫ್ರೆಷರ್ಸು ಹೋದ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಓಕೆ, ಅದನ್ನು ಕೊಡ್ತೀನಿ, ಲಾಸ್ಟಿಗೆ ಕೊಡ್ತೀನಿ, ಓವರ್ ಆಲ್ ಡೇಟಾನು ಕೂಡ ಕೊಡ್ತೀನಿ. ಆಮೇಲೆ ಇದೆಲ್ಲ ಫ್ರೆಷರ್ಸ್ ತಾನೆ, ಫ್ರೆಷರ್ಸು. ಸೊ ಇದನ್ನು 2028ರಿಂದ ಎಕ್ಸಾಮ್ ನಡೀತು. ಒಂದು ನಿಮಿಷ ಅಲ್ಲೇ ಕೊಡ್ತಾರೆ, ನಿಮ್ಮ ಹತ್ರನೇ ಕೊಡ್ತಾರೆ. ಒಂದು ನಿಮಿಷ ನನ್ನ ಕೇಳಿಬಿಟ್ರೆ ಸಾಕು ಪ್ಲೀಸ್. 1217 ಎಕ್ಸಾಮಿನೇಷನ್ ಸೆಂಟರ್ಸ್ ಇತ್ತು, 68 ಇವ್ಯಾಲ್ಯುಯೇಷನ್ ಕ್ಯಾಂಪ್ಸ್ ಮಾಡಿದ್ವಿ. ಅದರೊಳಗೆ ಟೋಟಲ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದು, ಇದು ಭಾಳ ಇಂಪಾರ್ಟೆಂಟ್. ನಾನು ಅದೇ ಲಿಸ್ಟ್ ಪ್ರಕಾರನೇ ಹೋಗ್ತೀನಿ. 6,48,853 ಮಕ್ಕಳು ಎಕ್ಸಾಮಿಗೆ ತಗೊಂಡಿದ್ರು. ಅದರೊಳಗೆ ಆಬ್ಸೆಂಟೀಸು ಯಾಕೆಂದರೆ ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾಗ್ನಿಸ್ ತೊಗೊಂಡಿದ್ದೀವಿ ಇದನ್ನು. 16,653 ಜನರು ಆಬ್ಸೆಂಟೀಸ್ ಆಗಿದ್ದರು. ಕಾರಣ ಏನು ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಆರ್ಟ್ಸಲ್ಲಿ 72% ಪಾಸ್ ಆಗಿದ್ದಾರೆ ಈ ಸತಿ, ಕಾಮರ್ಸಲ್ಲಿ 88% ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ 91.69 ಪಾಸ್ ಆಗಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಆರ್ಟ್ಸ್ ಹೋದ ಸತಿಗೆ ಈ ಸತಿಗೆ 19%. ಕ್ಯಾನ್ ಯು ಸಿ ಆನ್ ದ ರೈಟ್ ಸೈಡ್ ಇದೆ ನೋಡಿ. ನಾನು ಐ ಆಮ್ ಟಾಕಿಂಗ್ ಅಬೌಟ್ 4th ಪಾಯಿಂಟ್. ಇದರೊಳಗೆ 4th ಆದ್ಮೇಲೆ ಕರೆಕ್ಟ್ ಅಲ್ಲ, ಅವ್ರಿಗೆ ಬೇರೆ ಲಿಸ್ಟ್ ಇರುತ್ತಾ? ಆಯಿತು, ನೀವು ಯಾವ ಲಿಸ್ಟು ಅಂತ ಹೇಳ್ಬೋದು ಬೇಕಾರಲ್ಲಿ, ಯು ಕ್ಯಾನ್ ಇಂಟರ್ವ್ಯೂ. ಓಕೆ, ಸೊ ನೆಕ್ಸ್ಟು ಈ ಸತಿ ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಹೋದ ಸತಿ ನಾಟ್ ಕ್ಲಿಯರ್ಡು 1,69,000 ಇದ್ದರು. ಹೋದ ಸತಿ ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆದವರು 1,69,366 ಇದ್ದರು. ಈ ಸತಿ 85,000 ಮಕ್ಕಳು ಫೇಲ್ ಆಗಿದೆ, ತೇರ್ಗಡೆ ಆಗಿಲ್ಲ, ಫೇಲ್ ಆಗಿದ್ದಾರೆ. ಅವರಿಗೆ ಸೆಕೆಂಡ್ ಎಕ್ಸಾಮಿಗೆ ಆಪ್ಷನ್ ಇರ್ತದೆ. ಓಕೆನಾ? ಸೊ ಹೋದ ಸತಿಗೆ ಈ ಸತಿಗೆ ನೋಡಿದರೆ ಫೇಲಿಂಗ್ ಪರ್ಸೆಂಟೇಜ್ ಹ್ಯಾಸ್ ರೆಡ್ಯೂಸ್ಡ್ ಬೈ 50%. ಓಕೆ, ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವತ್ತೂ ಕೂಡ ಬೇರೆ ರೀತಿ ನೋಡ್ತಾ ಇರ್ತಾರಲ್ಲ. ಅರ್ಬನ್ ಆ್ಯಂಡ್ ಗೌರ್ಮೆಂಟಿಗೆ ನಾವೊಂದು ಟ್ಯಾಬ್ಲೆಟ್, ಅದು ಕೂಡ ನಿಮ್ಮ ಹತ್ರ ಇದೆ. ಅದು ಕೂಡ ಅರ್ಬನ್ನಲ್ಲಿ ಈ ಸತಿ 77% ಪಾಸ್ ಆಗಿದ್ದಾರೆ ಸಿಟೀಸಲ್ಲಿ. ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಅರ್ಬನ್ನಲ್ಲಿ ಸಿಟೀಸಲ್ಲಿ 76% ಪಾಸ್ ಆಗಿದ್ದಾರೆ. ಹೋದ ಸತಿ 53 ಆಗಿದ್ದರು, ಈ ಸತಿ 76. ಅದೇ ಗ್ರಾಮಾಂತರದಲ್ಲಿ ರೂರಲಲ್ಲಿ ಈ ಸತಿ 81.51% ಪಾಸ್ ಆಗಿದ್ದಾರೆ. ಹೋದ ಸತಿ ಬರೀ 62% ಇದ್ದರು. ಅಂದರೆ ಗ್ರಾಮೀಣ ಭಾಗದ ಮಕ್ಕಳು ಈ ಸತಿ ಸುಮಾರು 19% ಜಾಸ್ತಿ ಪಾಸ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಓವರಾಲ್ ತಗೊಂಡಾಗ ಸೇಮ್ ಚಾರ್ಟು, ಅರ್ಬನ್ನಲ್ಲಿ ಸಿಟಿಯಲ್ಲಿ 85%, ಗ್ರಾಮೀಣ ಭಾಗದಲ್ಲಿ 87%. ಅಂದರೆ ಓವರಾಲ್ ಹಳ್ಳಿ ಭಾಗದ ಮಕ್ಕಳು ಈ ರಾಜ್ಯದಲ್ಲಿ ಈ ಸತಿ ಕಲಿಕೆಯಲ್ಲಿ 18.29%, ಸಿಟೀಸಲ್ಲಿ 11%. ಇದನ್ನು ಆಮೇಲೆ ತಗೊಳ್ತೀನಿ. ಇದು ನೆಕ್ಸ್ಟು ಈ ವರ್ಷ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇದು ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಗರ್ಲ್ಸೇ ಮುಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಈ ವರ್ಷನೂ ಕೂಡ ಮುಂದೆ ಇದ್ದಾರೆ. ಆದರೆ ನಮ್ಮ ಹುಡುಗರು ಏನು ಹಿಂದೆ ಇದ್ದರು ಹೋದ ಸತಿ, ಅವ್ರ ಗ್ಯಾಪ್ ತುಂಬ ಇತ್ತು, ತುಂಬ ಹಿಂದೆ ಇದ್ದರು. ಅದಕ್ಕೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಈ ಸತಿ 26%, ಅಂದರೆ 73% ಈ ಸತಿ ಬಾಯ್ಸು ಅಚೀವ್ ಮಾಡಿದ್ದಾರೆ ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಬಾಯ್ಸು 73.85. ಹೋದ ಸತಿ ಪಾಪ ಮಕ್ಕಳು ಬರೀ 47.5 ಅಷ್ಟೇ ಪಾಸಾಗಿದ್ದರು ಹೋದ ಸತಿ. ಆದರೆ ಈ ಸತಿ 26% ಬಾಯ್ಸು ಒಳ್ಳೆ ಅಚೀವ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ ಸತಿ 62% ಇತ್ತು, 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗೌರ್ಮೆಂಟ್ ಶಾಲೆಯಲ್ಲಿ ಹೆಣ್ಣುಮಕ್ಕಳೇ ಜಾಸ್ತಿ ಪಾಸಾಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ತಗೊಂಡಾಗ
ಬಾಯ್ಸ್ 83%, 83.65, ಗರ್ಲ್ಸು 88.70. ಅಂದರೆ ಗರ್ಲ್ಸ್ ಹ್ಯಾವ್ ಟಾಪ್ ಇಲ್ಲ ಅಂತ ಹೇಳಲ್ಲ, ಬಟ್ ಯು ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಗರ್ಲ್ಸ್ ಆಲ್ಸೋ. ಬಟ್ ಅಷ್ಟೇ ನಮ್ಮ ಹುಡುಗರಿಗೂ ಕೂಡ ಕಷ್ಟಪಟ್ಟು ಅವ್ರು ಇನ್ಕ್ರೀಸ್ ಇನ್ ಪರ್ಸೆಂಟೇಜು ಕೂಡ ಓವರಾಲಲ್ಲೂ ಕೂಡ 5% ಗರ್ಲ್ಸ್ಗಿಂತ ಜಾಸ್ತಿ ಮಾಡಿದ್ದಾರೆ, ಯಾಕೆಂದರೆ ಅದು ವಿಡ್ತ್ ಜಾಸ್ತಿ ಇತ್ತು. ನೆಕ್ಸ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಹೂ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸಲ್ಲಿ ಸಪ್ರೇಟಾಗಿ ಕೊಡ್ತಾ ಇದ್ದೀನಿ. ಆರ್ಟ್ಸಲ್ಲಿ 77% ಪಾಸ್ ಆಗಿದ್ದಾರೆ, ಕಾಮರ್ಸಲ್ಲಿ 85.11% ಪಾಸ್ ಆಗಿದ್ದಾರೆ, ಸೈನ್ಸಲ್ಲೂ ಕೂಡ 78.12 ಪಾಸ್ ಆಗಿದ್ದಾರೆ. ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ ರೈಟ್ ಸೈಡಲ್ಲಿದೆ ಅದು ಕಾಲಮಲ್ಲಿ, ಅದನ್ನು ನೀವು ನೋಡ್ಕೋಬೋದು. ಆರ್ಟ್ಸಲ್ಲಿ 22% ಶೇಕಡವಾರು ಇಂಪ್ರೂವ್ಮೆಂಟ್ ಆಗಿದೆ, 19% ಕಾಮರ್ಸಲ್ಲಾಗಿದೆ, 23% ಸೈನ್ಸಲ್ಲಾಗಿದೆ. ಟೋಟಲ್ ಓವರ್ ಆಲು 21% ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಇಂಪ್ರೂವ್ಮೆಂಟ್ನ ನಾವು ಬರೀ ಗೌರ್ಮೆಂಟ್ ಕಾಲೇಜಲ್ಲಿ ಇಂಪ್ರೂವ್ಮೆಂಟು ತೋರಿಸಿದ್ವಿ. ಅದೇ ರೀತಿ ಇದು ಬಹಳ ಇಂಪಾರ್ಟೆಂಟು. ಇದು ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಕೂಡ ಪರ್ಸ್ನಲ್ ಆಗಿ ಕರೆದು ಆಫೀಸರ್ಸಿಗೆಲ್ಲ ಒಂದು 2-3 ಸತಿ, ಮತ್ತು ಅದೇ ರೀತಿ ಅವರು ರಿವ್ಯೂ ತಗೊಳ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ಹಿಂದುಳಿದವರು, ಎಕನಾಮಿಕಲಿ ಕಷ್ಟ ಇರೋರು, SC ST ಇವರಿಗೆಲ್ಲರಿಗೂ ಕೂಡ ಮುಂಚೂಣಿಗೆ ತರಬೇಕಾಗ್ತದೆ. ಯಾಕೆಂದರೆ ನಾನು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಯಾಕೆಂದರೆ ಏನಾಗ್ತದೆ ಗ್ರಾಮೀಣ ಭಾಗದಲ್ಲಿ ತಂದೆ ತಾಯಿಯವರು ನೋಡ್ಕೋಬೇಕು, ಕೆಲವು ಸತಿ ಕೂಲಿ ಕೆಲಸ ಮಾಡಬೇಕು, ಅಲ್ಲಿ ಬೇರೆ ಬೇರೆ ತೊಂದರೆಗಳಿರ್ತವೆ, ಆರ್ಥಿಕವಾಗೂ ಕೂಡ ಕಷ್ಟ ಇರ್ತದೆ. ಯಾರು ಅಂತ ಹೇಳಿ ಗೊತ್ತಿರೋದ್ರಿಂದ ನಾವು ಅವ್ರನ್ನ ಬೈಫರ್ಕೇಷನ್ ಕೂಡ ಫಾರ್ ದ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ. SC ಅವರು ಈ ಸತಿ 80% ಪಾಸ್ ಆಗಿದ್ದಾರೆ, ಶೋಯಿಂಗ್ ಅನ್ ಇಂಪ್ರೂವ್ಮೆಂಟ್ ಆಫ್ 17.79%. SC ಅವರು. ST ಅವರು 80%, ಅವರು ಕೂಡ 80.19, ಶೋಯಿಂಗ್ ಎನ್ ಇಂಪ್ರೂವ್ಮೆಂಟ್ ಆಫ್ 17.12. ಸೊ SC ST ಅವರು ಇಬ್ಬರು ಕೂಡ ಏನು ಅಂದರೆ 17% ಜಾಸ್ತಿ ಪಾಸ್ ಆಗಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಯಾಟಗರಿ 1ನಲ್ಲಿ ಅವರು ಕೂಡ 84%, ಅವ್ರು ಏನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಬರ್ತಾರೆ, ಅಲ್ಲೂ ಕೂಡ 84% ಜಾಸ್ತಿ ಆಗಿದ್ದಾರೆ. ಅಂದರೆ ಅದು 84% ಪಾಸ್ ಆಗಿದ್ದಾರೆ, 15% ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ. 15% ನೋಡಿ ಇಂಪ್ರೂವ್ಮೆಂಟು. ಅದೇ 2Aಯಲ್ಲಿ 87% ಪಾಸ್ ಆಗಿದ್ದಾರೆ, 12% ಅವರು ಇಂಪ್ರೂವ್ಮೆಂಟನ್ನು ತೋರಿಸಿದ್ದಾರೆ. 2Bಯಲ್ಲಿ 83% ಪಾಸ್ ಆಗಿದೆ, 83 ಅಲ್ಲ 84%, ಹೆಚ್ಚು ಕಮ್ಮಿ 14% ಅಲ್ಲ 15% ಅವರು ಕೂಡ ಇಂಪ್ರೂವ್ಮೆಂಟ್ನ ತೋರಿಸಿದ್ದಾರೆ. 3Aಯಲ್ಲಿ ಚಾರ್ಟ್ ಇದೆ, ಬೇಕಾ ಅಮ್ಮ ಅದಿನ್ನೂ ನಾನು ಅಲ್ಲಿಗೆ ಬಂದೇ ಇಲ್ಲ, ನೀವು ಅಲ್ಲಿಗೆ ಓಡೋಗ್ಬಿಟ್ರೆ, ಅದಕ್ಕೆ ನಾನು ಹೇಳಿದ್ದು ಲಾಸ್ಟಿಗೆ ಕೊಡೋದು ಸ್ವಲ್ಪ ನಾನು, ಯಾಕೆಂದರೆ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಅಮ್ಮ, ಇದೆಲ್ಲದು ನೀವು ಮಾಹಿತಿ ಕೊಡಬೇಕು ನನಗೆ ನೀವು ವಿಶ್ಲೇಷಣೆ ಮಾಡ್ತೀರಾ, ನನ್ನ ಆಸೆ. ಯಾಕೆಂದರೆ ನಾವು ಕೂಡ ಒಂದು ವರ್ಷ ಕಷ್ಟಪಟ್ಟಿರೋದನ್ನ ಹೇಳ್ಕೊಳ್ಳೋದಕ್ಕೆ, ಹೇಗೆ ನಾವು ಪಾಸ್ ಆದ್ವಿ, ಯಾಕೆ ಎಲ್ಲದೂ ನಾನು ಹೇಳ್ತೀನಿ. ಅದನ್ನು ಜಸ್ಟ್ ಗಿವ್ ಮಿ ಒಂದು 10 minutes, ಐ ವಿಲ್ ಫಿನಿಶ್ ಆಫ್ ದಿಸ್. 3Aಯಲ್ಲಿ 92% ನೋಡಿ, ಅವರಾಗಲೇ ಇಂಪ್ರೂವ್ಮೆಂಟ್ ಇತ್ತು ಅವ್ರದ್ದು 84% ಮುಂಚೆ. ಸೊ 2Aಯಲ್ಲಿ 92% ಅಚೀವ್ ಮಾಡಿದ್ದಾರೆ. ಈವನ್ ದೇ ಹ್ಯಾವ್ ಇಂಪ್ರೂವ್ಡ್ ಬೈ 8.11%. 3Bಯಲ್ಲಿ 88.50, ಅದೇ ರೀತಿ 11.54ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜನರಲ್, ಆಫ್ಕೋರ್ಸ್, ಯಾಕೆಂದರೆ ಜನರಲಲ್ಲಿ ಯಾವಾಗಲೂ ಕೂಡ ಅವ್ರು ಜಾಸ್ತಿ ಪರ್ಸೆಂಟೇಜಲ್ಲಿ 92, ಮುಂಚೆ 87 ಇದ್ದರು, ಈ ಸತಿ 92% ವಿತ್ ಅ ಹೈಯರ್ ವ್ಯಾಲ್ಯೂ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಆಫ್ 5.69% ಜಾಸ್ತಿ ಆಗಿದ್ದಾರೆ. ಅದರಲ್ಲಿ ಈಗ ನಾನು ಭಾಳ ಇಂಪಾರ್ಟೆಂಟ್, ಇದರಲ್ಲೂ ಕೂಡ ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಹೇಗೆ ತೊಗೊಂಬಂದಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಈಗ 5th ಇದರೊಳಗೆ ನಾನು ಹೇಳಿದೆ ಡಿಸ್ಟಿಂಕ್ಷನ್, ಇದು ನೋಡಿ, ಡಿಸ್ಟಿಂಕ್ಷನ್ನು ಹೋದ ಸತಿ 85 ಮೇಲೆ ಮಕ್ಕಳು ಪಾಸ್ ಆಗಿದ್ದು, ಹೋದ ಸತಿ ಕೇವಲ 1,00,000 ಚಿಲ್ಡ್ರನ್, 1,500,000 ಮಕ್ಕಳು ಡಿಸ್ಟಿಂಕ್ಷನ್ ತೊಗೊಂಡಿದ್ರು. ಈ ಸತಿ ಡಿಸ್ಟಿಂಕ್ಷನ್ ತೊಗೊಂಡಿರೋ ಮಕ್ಕಳು 1,70,529, ಅಂದರೆ 70,000 ಮಕ್ಕಳು ಈ ಸತಿ ಡಿಸ್ಟಿಂಕ್ಷನ್ನ ಜಾಸ್ತಿ ತೊಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಸೆಂಟೇಜ್ ಬಂದು 14%, ಅಂದರೆ ಟೋಟಲ್. ಆಮೇಲೆ ಸಾರಿ, ಇದು ಬರೀ ಗೌರ್ಮೆಂಟಾ? ಇಲ್ಲ, ಈ ಕಡೆದು ಗೌರ್ಮೆಂಟಾ? ಓಕೆ, ಗೌರ್ಮೆಂಟಲ್ಲೂ ಕೂಡ 16%,
ಲಾಸ್ಟ್ ಟೈಮು ಬರೀ 7,000. ಇದನ್ನು ನೋಡಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಹೋದ ಸತಿ 7,000 ಮಾತ್ರ ಇತ್ತು. ಈ ಸತಿಗೆ 15,000 ಮಕ್ಕಳು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಗೌರ್ಮೆಂಟ್ ಶಾಲೆಯಲ್ಲೇ 15 ಅಂದರೆ ಡಬಲ್ ಆಗಿದ್ದಾರೆ. ನೆಕ್ಸ್ಟು ಫಸ್ಟ್ ಕ್ಲಾಸಲ್ಲಿ ಅಂದರೆ 60 ಮೇಲೆ 85 ಒಳಗೆ ತೊಗೊಂಡಿರೋದು. ಓವರಾಲ್ ಹೋದ ಸತಿ 2,78,000 ಮಕ್ಕಳು ತೊಗೊಂಡಿದ್ರು. ಈ ಸತಿ 2,95,000 ಮಕ್ಕಳು ಮೋರ್ ದೆನ್ 60% ತೊಗೊಂಡಿದ್ದಾರೆ. ವಿತ್ ಅ ಡಿಫ್ರೆನ್ಸ್ ಆಫ್ ಆಲ್ಮೋಸ್ಟ್ 20,000 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಸೇ ಇಟ್ ಈಸ್ 59%. 63 ಹೋದ ಸತಿ 49,000 ಮಕ್ಕಳಿದ್ರು, ಅದು 60% ಮೇಲೆ. ಈ ಸತಿ 63,000 ಆಗಿದ್ದಾರೆ. ಅಂದರೆ ಹೆಚ್ಚು ಕಮ್ಮಿ 14,000 ಮಕ್ಕಳು ಈ ಸತಿ 60% ಮೇಲೆ ತೊಗೊಂಡಿದ್ದಾರೆ. ನೆಕ್ಸ್ಟು 50ರಿಂದ 60 ಓವರಾಲ್ 70,000 ಹೋದ ವರ್ಷ. ಈ ಸತಿ ಡಿಕ್ಲೈನ್ ಆಗುತ್ತೆ, ಯಾಕೆಂದರೆ ಎಲ್ಲ ಹೋದ ಸತಿ ಯಾರು 50% ಮೇಲಿದ್ರು ಅವರೆಲ್ಲ ಡಿಸ್ಟಿಂಕ್ಷನಿಗೆ ಹೋಗ್ಬಿಟ್ರು. ಸೊ ಈ ಸತಿ 64,000 ತೊಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಈಸ್ ಈಕ್ವಲ್, ಸೇಮು. ಹೋದ ಸತಿ ಎಷ್ಟಿತ್ತು, ಈ ಸತಿ ಅಷ್ಟು 20,000 ಇದ್ದಾರೆ. ಪಾಸ್ ಕ್ಲಾಸು ಹೋದ ಸತಿ 18,000 ಇದ್ದರು, ಈ ಸತಿ 16,800 ಇದ್ದಾರೆ. ಹೋದ ಸತಿ 7,000 ಇದ್ದು ಸರ್ಕಾರಿ ಶಾಲೆಯಲ್ಲಿ, ಈ ಸತಿ 6,000. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 75% ಆಫ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 60%. ಅಂದರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ, ಇದು ಬಹಳ ಮುಖ್ಯ. ಹೋದ ಸತಿ ಕಮ್ಮಿ ಇತ್ತು, ಐ ಥಿಂಕ್ ಇಟ್ ಈಸ್ ಅಬೌಟ್ 40% 50%, ಇಲ್ಲ ಅಂಡರ್ 60%. ಈ ಸತಿ 74% ಆಫ್ ಗೌರ್ಮೆಂಟ್ ಚಿಲ್ಡ್ರನ್ಸ್ ಹೂ ಹ್ಯಾವ್ ಪಾಸ್ಡ್, ದೇ ಹ್ಯಾವ್ ಟೇಕನ್ 74% ಮೋರ್ ದೆನ್ 60%. ಸೊ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಮೇಲೆ 75% ಸರ್ಕಾರಿ ಮಕ್ಕಳು ಪಾಸ್ ಆಗಿರೋದ್ರಲ್ಲಿ. ಟೋಟಲಲ್ಲೂ ಪಾಸ್ ಆಗಿದ್ದಾರೆ, ಇಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಬಹಳ ಮುಖ್ಯ, ಇದನ್ನು ಉತ್ತರ ಕೊಟ್ಟುಬಿಡ್ತೀನಿ. 35, 33 ನಿಮಗೆಲ್ಲ ಗೊತ್ತಿದೆ, ಭಾಳ ಅದು ಎಲ್ಲ ಡಿಸ್ಕಷನ್ಸ್ ಆಯಿತು. 35ರಿಂದ 33ಕ್ಕೆ ಯಾಕೆ ಮಾಡಿದರು ಅಂಥೇಳಿ. ಈ ಸತಿ 35ರಿಂದ 33ರಲ್ಲಿ ಪಾಸಾಗಿ, ಈಗೆಲ್ಲ 33ಕ್ಕೆ ನಾವು ಈಗ ತೊಗೊಂಡಿರೋದು. 33-35 ಡಿಫ್ರೆನ್ಸು ಬರೀ 5,577. ಸೊ 5,577 ಮಕ್ಕಳು ಈ 35ಕ್ಕೆ ಏನಾದ್ರು ಇಟ್ಟಿದ್ದಿದ್ರೆ ಇವರೆಲ್ಲ ಫೇಲ್ ಆಗಿಬಿಡೋರು. ಫೇಲ್ ಆಗಬಾರ್ದು ಮಕ್ಕಳು. ಅವರು ಸೆಕೆಂಡ್ PUCಗೆ ಹೋಗಿ ಕಾಂಪಿಟೇಟಿವ್. ಸಿ, ಫ್ಯೂಚರ್ ಆಫ್ ಎನಿ ಚೈಲ್ಡ್ ಈಸ್ ನಾಟ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ 12th ಸ್ಟ್ಯಾಂಡರ್ಡ್ ಓನ್ಲಿ. ಇಟ್ ಈಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಾಟ್ ದೇ ಟೇಕ್ ಇನ್ ದೇರ್ ಲೈಫ್. ಕರೆಕ್ಟಾ? ಬರೀ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡಲ್ಲೇ ಅಲ್ಲ, ಅವ್ರ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನು ತೊಗೊಳ್ತಾರೆ ಅದೇ ಫ್ಯೂಚರು. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CETಯಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರಲಿಲ್ಲ ಅಂದರೆ ಬರೋದಿಲ್ಲ. ಸೊ ದೇ ಆರ್ ಮೋರ್ 75%. 50% ಆ್ಯಂಡ್ ಅಬೋವ್ ಅಂತ ಹೇಳಿ ನಾನು ಏನಾದ್ರು ತೊಗೋಬೇಕಂದ್ರೆ ಐ ಥಿಂಕ್ ಇಟ್ ಈಸ್ ಸಮ್ವೇರ್ ಅರೌಂಡ್ 80%ವರೆಗೂ ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಆಮೇಲೆ ಬೇಕಾದ್ರೆ ವಿಶ್ಲೇಷಣೆ ಮಾಡ್ಬೋದು. ಇದು ಸ್ವಲ್ಪ ಸ್ಪೀಡಲ್ಲಿ ಇರ್ತೀನಿ. ಈಗ ಓಕೆ, ಮುಗಿಸ್ಬಿಡೋಣ. ಆಮೇಲೆ ಭಾಳ ಸಂತೋಷ, ನನಗೆ ಭಾಳ ಖುಷಿಯಾಗುತ್ತೆ. ನಾನು ಉತ್ತರ ಕರ್ನಾಟಕ ಅಂದರೆ KKRDB ಕಡೆಗೆ ಹೋದಾಗೆಲ್ಲ ಅವ್ರ ಪ್ರಶ್ನೆ ಕೇಳೋರು, ಎಲ್ಲ ನೀವೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ, ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೆಲ್ಲ ಏನು ಸಹಾಯ ಮಾಡಲ್ಲ ನೀವು ಅಂತ ಹೇಳ್ತಾಯಿದ್ರು. ಹೋದ ಸತಿ 2-3 ಸತಿ ನಮ್ಮ ಮಾಧ್ಯಮದವರಿಗೆ ನಾನು ದಯವಿಟ್ಟು ಮನವಿ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಸಸಿ ಇವತ್ತು ಹಾಕಿ ಫಲ ಇವತ್ತೇ ಬೇಕು ಅಂದರೆ ಕಷ್ಟ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ ಅಂತ. ಇವತ್ತು ಆ ಕಡೆ ಭಾಗದ ಮಕ್ಕಳು ಮತ್ತು ಟೀಚರ್ಸು ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. DCCO ಅವ್ರಿಗೂ ಕೂಡ, ಇಡೀ ರಾಜ್ಯದಲ್ಲಿರ್ತಕ್ಕಂಥ DCCO ಅವರಿಗೆ, ನಮ್ಮ ಇಲಾಖೆಯವ್ರಿಗೆ ಎಲ್ಲರಿಗೂ ಕೂಡ, ನಮ್ಮ ACS ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ನಮ್ಮ PU ಡೈರೆಕ್ಟರ್ ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಫೀಲ್ಡಲ್ಲಿದ್ವಿ, ನಾವು ನಮ್ಮ ಆಫೀಸಲ್ಲಿ ಇರಲಿಲ್ಲ, ನಾವೆಲ್ಲ ಕೂಡ ಫೀಲ್ಡಲ್ಲಿದ್ವಿ. ಇದು ಬಹಳ ಮುಖ್ಯ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದ ಸತಿ 61% ಪಾಸಾಗಿದ್ದರು. ಈ ಸತಿ 79% ಈ ಸತಿ, ವಿತ್ ಇನ್ಕ್ರೀಸ್ ಆಫ್ 18%. ನೋಡಿ, 18% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ಆಫ್ ಕಲ್ಯಾಣ ಕರ್ನಾಟಕ ಭಾಗ. ಅದೇ ಕಲ್ಯಾಣ ಕರ್ನಾಟಕ ಭಾಗ ಆಬ್ವಿಯಸ್ಲಿ ಉಡುಪಿ ಈ ಕಡೆ ಎಲ್ಲ ನೀವೆಲ್ಲರೂ ಕೂಡ ಆಲ್ರೆಡಿ ದೇ ಆರ್ ಆನ್ ದ ಹೈಯರ್ ಲೆವೆಲ್. ಮೈಸೂರಲ್ಲಿ ಚೆನ್ನಾಗಿದೆ, ಬೇರೆ ಬೇರೆ ಕಡೆಗೆಲ್ಲ ಇದೆ. ದೇ ಹ್ಯಾವ್ ಇನ್ಕ್ರೀಸ್ಡ್ ಟು
87.99 ಅಂದರೆ 88% ಉಳ್ಕಿ ಕರ್ನಾಟಕ ಭಾಗ ಅಚೀವ್ ಮಾಡಿದ್ದಾರೆ. ಇನ್ಕ್ರೀಸ್ ಆಫ್ 11%, ಅಂದರೆ ಹೋದ ಸತಿ 76%ಅಲ್ಲಿದ್ದರು, ಈ ಸತಿ 88% ಇದ್ದಾರೆ. ಟೋಟಲ್ ಓವರ್ ಆಲ್ ಅದೇ 86.48% ಇದ್ದಾರೆ. ಅದರೊಳಗೆ ಈಗ ನೋಡಿ, ಇದು ಇನ್ನೊಂದು ಬಹಳ ಮುಖ್ಯವಾಗಿ, ಯಾಕೆಂದರೆ ಇದನ್ನೆಲ್ಲ ಯಾಕೆ ತೊಗೊಂಡಿದ್ದೀವಿ ಅಂದರೆ ನಾಳೆಯಿಂದನೇ ಸ್ಟಾರ್ಟ್ ನಮ್ಮ ಕೆಲಸ. ಈಗ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಂತ ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ನಾಳೆಯಿಂದ ಪ್ರೋಗ್ರಾಮ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಆಫೀಸರ್ಸಿಗೆ, ಮುಂಚೆನೇ ಹೇಳ್ಬಿಟ್ಟಿದ್ವಿ. ನೋಡಿ, ಒಂದು ಎಕ್ಸಾಮಲ್ಲಿ ಓಕೆ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಈ ಸತಿ 44,000 ಮಕ್ಕಳು, ಹೋದ ಸತಿ 56,000 ಮಕ್ಕಳು ಫೇಲ್ ಆಗಿದ್ದರು, ಈ ಸತಿ ಬರೀ 44,000 ಮಕ್ಕಳು. 2 ಸಬ್ಜೆಕ್ಟಲ್ಲಿ ಹೋದ ಸತಿ 35,000 ಮಕ್ಕಳು ಫೇಲ್ ಆಗಿದ್ದರು. ಎಷ್ಟು? 35,000 ಮಕ್ಕಳು 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದರು. ಈ ಸತಿ ಬರೀ 18,000 ಮಕ್ಕಳು ಮಾತ್ರ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋದು. 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋದು, 3 ಸಬ್ಜೆಕ್ಟಲ್ಲಿ 26,000 ಹೋದ ಸತಿ, ಈ ಸತಿ ಬರೀ 10,000. 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು ಹೋದ ಸತಿ 21,000, ಈ ಸತಿ ಬರೀ 6,000. 5 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 15,000, ಈ ಸತಿ ಫೇಲ್ ಆಗಿದ್ದು ಬರೀ 3,400. ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದವರು ಹೋದ ಸತಿ 30,923, ಅಂದರೆ ಹೆಚ್ಚು ಕಮ್ಮಿ 31,000 ಮಕ್ಕಳು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿಬಿಟ್ಟಿದ್ರು. ಏನು ಉಪಯೋಗನೇ ಇರಲಿಲ್ಲ ಅಂತ ಎಲ್ಲ ತುಂಬ ಟೀಕಾ ಟಿಪ್ಪಣಿ ಮಾಡಿದ್ರು. ಈ ಸತಿ 1,772, 1,700 ಅಂದರೆ 1,700. ಸೊ ದೇರ್ ಇಸ್ ಅ ಬಿಗ್ ಡಿಫ್ರೆನ್ಸ್. ಹೌ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಅದು ಫುಲ್ ಚಾರ್ಟು ಬೇಕಾದ್ರೆ ಇದೊಂದು ಚಾರ್ಟು ಬೇಗ ತರಿಸಿ ಇದೆ, ಅದರೊಳಗೇನೆ ಇದೆ. ಇಲ್ಲಿ ನೋಡಿ, ಈ ಥರ ಕಾಣಿಸುತ್ತೆ ಅದು, ಓಕೆನಾ? ಸಿಂಗಲ್ ಶೀಟ್ ಕಾಣಿಸುತ್ತೆ. ಸೊ ಅದು ಇದೆ, ಕಲ್ಯಾಣ ಕರ್ನಾಟಕದ್ದು ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.